ಮಾರ್ಕೆಟ್ನಲ್ಲಿ ಎಲ್ಲವೂ ತುಂಬ ಸುಲಭವಾಗಿ ಸಿಗುತ್ತದೆ. ಆದರೆ ಅಲ್ಲಿ ಅಮ್ಮನಂತಹ ಮಮತೆ ಸಿಗುವುದಿಲ್ಲ, ಅಪ್ಪನಂತಹ ನೆರಳು ದೊರೆಯುವುದಿಲ್ಲ. ನಮಸ್ತೆ ವೀಕ್ಷಕರೇ, ಕಾದಂಬರಿ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕತೆ ಭಾರ. ಸುಶೀಲ್ ಕುಮಾರ್ ಅವರು ಈಗಷ್ಟೇ ಊಟ ಮಾಡಲು ಕುಳಿತುಕೊಂಡಿದ್ದರು. ಅವರ ಮುಂದಿರುವ ದೊಡ್ಡ ತಟ್ಟೆಯ ಮೇಲೆ ಒಮ್ಮೆ ದೃಷ್ಟಿ ಹಾಯಿಸಿದರು. ಇಂದು ಸೊಸೆಯು ಊಟವನ್ನು ಹೊರಗಡೆಯಿಂದ ತರಿಸಿದ್ದಳು. ಮೈದಾ ಹಿಟ್ಟಿನಿಂದ ಮಾಡಿದ ನಾನ್ ರೋಟಿ. ಅದನ್ನು ಅವರಿಂದ ಅಗಿಯಲು ಜಗಿಯಲು ತುಂಬ ಕಷ್ಟವಾಗುತ್ತಿತ್ತು. ಇದರ ಜೊತೆಗೆ ಖಾರ ಮಸಾಲ ಮತ್ತು ಎಣ್ಣೆಯಿಂದ ತುಂಬಿಕೊಂಡಿರೋ ಕೋಪ್ತಾದ ಪಲ್ಯ ತಿನ್ನಲು ಅವರಿಗೆ ತುಂಬ ಕಷ್ಟವಾಗುತ್ತಿತ್ತು. ಊಟವನ್ನು ನೋಡುತ್ತಿದ್ದಂತೆ ತನ್ನ ಸೊಸೆಗೆ ಹೇಳಬೇಕೆಂದೆನಿಸಿತು. ಮಗಳೇ, ನನಗಾಗಿ ಸೋರೆಕಾಯಿ ಪಲ್ಯ ಮಾಡಿದರೆ ತುಂಬ ಚೆನ್ನಾಗಿರುತ್ತಿತ್ತು. ನನ್ನಿಂದ ಇದೆಲ್ಲವನ್ನು ತಿನ್ನಲು ಸಾಧ್ಯವಾಗುತ್ತಿಲ್ಲ. ಆದರೂ ಅವರು ಸಹಿಸಿಕೊಂಡರು. ಮತ್ತು ಅದೇ ಕ್ರೋಧಭರಿತ ಮಾತುಗಳು ಮತ್ತು ಕಹಿಯಾದ ಶಬ್ದಗಳು ಕಿವಿಯಲ್ಲಿ ಮೊಳಗಿದವು. ಕಳೆದ ದಿನವೇ ಈ ರೀತಿ ಅವರ ಮೇಲೆ ಕೂಗಾಡುವುದು ನಡೆದಿತ್ತು. ಒಂದು ದಿನದ ಹಿಂದೆ ನಡೆದ ಘಟನೆಯಾಗಿತ್ತು. ಆಗ ಸುಶೀಲ್ ಕುಮಾರ್ ಅವರು ತಮ್ಮ ಸೊಸೆಯಲ್ಲಿ ಹೇಳಿದ್ದರು, ಮಗಳೇ, ಊಟದಲ್ಲಿ ಖಾರ ಹೆಚ್ಚಾಗಿದೆ. ನಿನಗೆ ನಾನು ಎಷ್ಟು ಬಾರಿ ಹೇಳಿಲ್ಲ, ಊಟದಲ್ಲಿ ಖಾರ ಮಸಾಲವನ್ನು ಮಾತ್ರ ಹಾಕಬೇಡ, ಇದರಿಂದ ನನ್ನ ಆರೋಗ್ಯ ಹಾಳಾಗುತ್ತದೆ. ಈ ಮಾತನ್ನು ಕೇಳುತ್ತಿದ್ದಂತೆ ಅಡುಗೆ ಕೋಣೆಯಲ್ಲಿ ಅಡುಗೆ ಮಾಡುತ್ತಿದ್ದ ಸೊಸೆಯು ಸಿಡಿಮಿಡಿಗೊಂಡು ಹೊರಗಡೆ ಬಂದಳು ಮತ್ತು ಹೇಳಿದಳು, ಅಪ್ಪಾಜಿ, ನಿಮಗಂತೂ ನಾನು ಮಾಡಿದ ಅಡುಗೆಯಲ್ಲಿ ಏನಾದರೂ ಕೊರತೆಯನ್ನು ಹುಡುಕೋದು ಬಿಟ್ಟರೆ ಬೇರೆ ಯಾವ ಕೆಲಸವೂ ಇಲ್ಲವೇ? ಒಮ್ಮೆ ಹೇಳುತ್ತೀರಿ ಊಟದಲ್ಲಿ ಉಪ್ಪು ಹೆಚ್ಚಾಗಿದೆ, ಮತ್ತೊಮ್ಮೆ ಹೇಳುತ್ತೀರಿ ಖಾರ ಹೆಚ್ಚಾಗಿದೆ, ಮತ್ತೊಮ್ಮೆ ಹೇಳುತ್ತೀರಿ ಪಲ್ಲೆಯಲ್ಲಿ ಎಣ್ಣೆ ಜಾಸ್ತಿಯಾಗಿದೆ. ಇದು ಕೂಡ ಸಾಲದೆಂಬಂತೆ ರೊಟ್ಟಿಯನ್ನು ಕೂಡ ತನ್ನಿಂದ ಅಗಿಯಲು ಆಗುತ್ತಿಲ್ಲ ಎಂದು ಅಳುತ್ತಾ ಕುಳಿತುಕೊಳ್ಳುತ್ತೀರಿ. ನಾನು ಎಲ್ಲರ ಬೇರೆ ಬೇರೆ ಇಷ್ಟ ಕಷ್ಟಗಳನ್ನು ನೋಡಿಕೊಳ್ಳಲು ನನ್ನ ಬಳಿ ಅಷ್ಟೊಂದು ಸಮಯವಿಲ್ಲ. ಏನು ಸಿಗುತ್ತದೋ ಅದನ್ನು ಸುಮ್ಮನೆ ತಿಂದು ಬಿಡಿ. ತನ್ನ ಸೊಸೆಯ ಅಪಮಾನಪೂರ್ವಕ ಕಠೋರ ನುಡಿಗಳನ್ನು ತಮ್ಮೊಳಗೆ ನುಂಗಿಕೊಂಡು ಸುಮ್ಮನೆ ಎದುರಿಗಿರುವುದನ್ನು ಊಟ ಮಾಡುವುದೇ ಒಳ್ಳೆಯದೆಂದು ತಿಳಿದುಕೊಂಡರು. ಕುಳಿತಲ್ಲೇ ಸುಶೀಲ್ ಕುಮಾರ್ ಅವರು ಅವರ ದಿವಂಗತ ಪತ್ನಿ ಶಾಂತಿಯವರ ನೆನಪುಗಳನ್ನು ಮಾಡಿಕೊಳ್ಳತೊಡಗಿದರು. ಅವರ ಜೊತೆ ಕಳೆದ ಆ ಕ್ಷಣಗಳು ಅವರಿಗೆ ಈಗ ಒಂದು ಸುಂದರವಾದ ಕನಸುಗಳಂತೆ ತೋರುತ್ತಿತ್ತು. ತಾವು ಏನು ಹೇಳದೇನೆ ಅವರ ಮನದ ಮಾತನ್ನು ಶಾಂತಿಯವರು ತಿಳಿದುಕೊಳ್ಳುತ್ತಿದ್ದರು. ಊಟದಲ್ಲಿ ಅವರಿಗೆ ಯಾವುದಾದರೂ ಪಲ್ಯ ಇಷ್ಟವಾಗಿಲ್ಲವೆಂದಾದರೆ ತಕ್ಷಣವೇ ಅವರಿಗೆ ಇನ್ನೊಂದು ಇಷ್ಟವಾದ ಪಲ್ಯವನ್ನು ಮಾಡಿಕೊಡುತ್ತಿದ್ದರು ಮತ್ತು ತಕ್ಷಣ ಅವರ ಮುಂದೆ ಇಡುತ್ತಿದ್ದರು. ಅವರ ಕೈ ರುಚಿಯ ಮಸಾಲದ ಅಡುಗೆಯು ತುಂಬ ಸ್ವಾದಿಷ್ಟವಾಗಿರುತ್ತಿತ್ತು ಮತ್ತು ಪೌಷ್ಟಿಕವಾಗಿರುತ್ತಿತ್ತು. ಅವಳು ನನ್ನನ್ನು ಎಷ್ಟೊಂದು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು. ಆದರೆ ಸಮಯ ಹೇಗೆ ಬದಲಾಯಿತೆಂದರೆ ಇದನ್ನು ಯೋಚಿಸುತ್ತಾ ಅವರ ಕಣ್ಣುಗಳಲ್ಲಿ ಕಣ್ಣೀರು ಇಳಿಯತೊಡಗಿತ್ತು. ಸುಶೀಲ್ ಕುಮಾರ್ ಅವರು ಈಗ ಸೇವಾ ನಿವೃತ್ತರಾಗಿದ್ದರು. ತಮ್ಮ ಒಬ್ಬನೇ ಮಗ ರಾಕೇಶ್ ಹಾಗೂ ಸರಿತಾರ ಜೊತೆ ಇರುತ್ತಿದ್ದರು. ಮಗಳು ಅನಿತಾಳ ಮದುವೆಯಾಗಿತ್ತು. ತಮ್ಮ ಇಡೀ ಜೀವನವನ್ನು ಮಕ್ಕಳ ಪಾಲನೆ ಪೋಷಣೆಗಾಗಿ ಹಣವನ್ನು ಸಂಪಾದಿಸಿ ಖರ್ಚು ಮಾಡಿದರು. ತಮ್ಮ ಮುದಿ ಜೀವನವನ್ನು ಆರಾಮಾಗಿ ಕಳೆಯಬಹುದು ಎಂದು ಯೋಚಿಸಿದ್ದರು. ಆದರೆ ಅವರ ಪತ್ನಿಯು ಹೊರಟು ಹೋಗುತ್ತಿದ್ದಂತೆ ಅವರ ಜೀವನವೇ ಹೊರಟು ಹೋದಂತೆ ಅವರಿಗೆ ಭಾಸವಾಯಿತು. ಈಗ ಪರಿವಾರದಲ್ಲಿ ಅವರ ಏಕಾಂಗಿತನವನ್ನು ಹೋಗಲಾಡಿಸುವ ಯಾವುದೇ ಸದಸ್ಯರು ಇರಲಿಲ್ಲ. ಪತ್ನಿ ಹೊರಟು ಹೋದ ಮೇಲೆ ಅವರ ಮನಸ್ಸು ಖಾಲಿ ಆದಂತಾಯಿತು. ಅವರ ಮುಖ ಬಾಡಿ ಹೋಯಿತು. ಆದರೆ ಆ ಬಾಡಿ ಹೋದ ಮುಖದಲ್ಲಿ ಅವರ ಸೊಸೆಯ ತಾತ್ಸಾರದಿಂದ ಇನ್ನೂ ಕಪ್ಪು ಛಾಯೆ ಮೂಡಿತು ಮತ್ತು ಅವರ ಹೃದಯಕ್ಕೆ ಅವಳ ಮಾತುಗಳು ಬಾಣದಂತೆ ಚುಚ್ಚುತ್ತಿದ್ದವು. ಮತ್ತು ಅವರ ಸ್ನೇಹಹೀನ ಮಗನಿಂದ ತನ್ನ ತಂದೆಯ ಬಳಿ ಕುಳಿತು ಒಂದೆರಡು ಸಿಹಿ ಮಾತುಗಳನ್ನು ಆಡಲು ಕೂಡ ಸಾಧ್ಯವಾಗುತ್ತಿರಲಿಲ್ಲ. 12 ವರ್ಷದ ಒಬ್ಬ ಮೊಮ್ಮಗನಿದ್ದಾನೆ. ಆದರೆ ಅವನಿಗೂ ಕೂಡ ತನ್ನ ಅಜ್ಜನೊಂದಿಗೆ ಅಷ್ಟೊಂದು ಸಲುಗೆ ಇರಲಿಲ್ಲ ಮತ್ತು ಪ್ರೀತಿ ಇರಲಿಲ್ಲ. ತನ್ನ ಅಪ್ಪ ಅಮ್ಮನೇ ಅಜ್ಜನಿಂದ ದೂರವಿರುತ್ತಿದ್ದಾರೆ ಅಂದ ಮೇಲೆ ಅವನು ಹೇಗೆ ತನ್ನ ಅಜ್ಜನ ಬಳಿ ಹೋಗಲು ಸಾಧ್ಯ? ಹಾಗೋ ಹೀಗೋ ಊಟವನ್ನು ಮಾಡಿ ತಮ್ಮ ಕೋಣೆಯಲ್ಲಿ ಸುಮ್ಮನೆ ಕುಳಿತುಕೊಂಡಿದ್ದ ಸುಶೀಲ್ ಕುಮಾರ್ ಅವರು ತಮ್ಮ ಮಗ ಬಂದಿರೋ ಶಬ್ದವನ್ನು ಕೇಳಿದರು ಮತ್ತು ಊರುಗೋಲಿನ ಸಹಾಯದಿಂದ ಊರುತ್ತಾ ಹೊರಗಡೆ ಬಂದರು ಮತ್ತು ಹೇಳಿದರು, ಮಗ, ನನ್ನ ಪೆನ್ಷನ್ ಬಂದಿರಬಹುದು. ಈ ಬಾರಿಯ ಪೆನ್ಷನ್ ನನ್ನ ಕೈಗೆ ಕೊಟ್ಟು ಬಿಡು. ರಾಕೇಶನು ಆಫೀಸ್ನಿಂದ ಸುಸ್ತಾಗಿ ಬಂದಿದ್ದನು. ಆದರೆ ಪೆನ್ಷನ್ ಮಾತು ಕೇಳುತ್ತಿದ್ದಂತೆ ಅವನ ದೇಹದಲ್ಲಿ ಕರೆಂಟ್ ಸಂಚಾರವಾದಂತಾಯಿತು. ಏನಪ್ಪಾಜಿ, ಪ್ರತಿ ತಿಂಗಳು ಪೆನ್ಷನ್ ಹಿಂದೆ ಬೀಳುತ್ತಿರಲ್ಲ? ನಿಮ್ಮ ಅವಶ್ಯಕತೆಗಳನ್ನು ಪೂರ್ಣಗೊಳಿಸುವುದರಲ್ಲಿ ನಾವೇನು ಕಡಿಮೆ ಮಾಡಿದ್ದೇವೆ? ಯಾವ ಕಾರಣಕ್ಕಾಗಿ ನಿಮಗೆ ಪೆನ್ಷನ್ ಅವಶ್ಯಕತೆ ಇದೆ? ಇಲ್ಲ ಮಗ, ನನ್ನ ಆರೋಗ್ಯ ಅಷ್ಟೊಂದು ಸರಿಯಾಗಿಲ್ಲ. ಡಾಕ್ಟರ್ ಬಳಿ ತೋರಿಸಿ ಬರಬೇಕೆಂದು ಅಂದುಕೊಂಡಿದ್ದೇನೆ. ಒಂದು ವೇಳೆ ನಿನ್ನ ಬಳಿ ಸಮಯವಿದ್ದರೆ ನಾಳೆ ನನ್ನನ್ನು ನೀನು ಕರೆದುಕೊಂಡು ಹೋಗು. ಅಪ್ಪಾಜಿ, ಇಂದಿನ ದಿನಗಳಲ್ಲಿ ನಾನು ತುಂಬ ಬ್ಯುಸಿಯಾಗಿದ್ದೇನೆ. ಸ್ವಲ್ಪ ದಿನ ನಿಲ್ಲಿ. ಈಗ ನಮಗೆ ಹಣದ ಕೊರತೆ ಇದೆ. ನನ್ನ ಸಂಬಳ ಬಂದಾಗ ನಾನು ನಿಮ್ಮನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತೇನೆ. 2-3 ದಿನ ಅಷ್ಟೇ. ಒಂದು ವೇಳೆ ಔಷಧಿಯನ್ನು ತಿನ್ನದಿದ್ದರೆ ಏನೂ ಆಗುವುದಿಲ್ಲ. ಮಗ, ವಾಸ್ತವದಲ್ಲಿ ನಿನ್ನೆಯಿಂದ ನನಗೆ ಉಸಿರಾಡಲು ಕೂಡ ಕಷ್ಟವಾಗುತ್ತಿದೆ. ಸಾಧ್ಯವಾದರೆ ನಾಳೆಯೇ ಡಾಕ್ಟರ್ ಬಳಿ ಕರೆದುಕೊಂಡು ಹೋಗು. ಹಿಂದಿನ ಬಾರಿ ಡಾಕ್ಟರಿಗೆ ತೋರಿಸಿದಾಗ ಕೊಲೆಸ್ಟ್ರಾಲ್ ಹೆಚ್ಚಾಗಿತ್ತು. ಆಗ ಡಾಕ್ಟರ್ ಎಣ್ಣೆ ತುಪ್ಪವನ್ನು ಕಡಿಮೆ ಮಾಡು ಎಂದು ಹೇಳಿದ್ದರು. ಆದರೆ ನನ್ನಿಂದ ಅದನ್ನು ಕಡಿಮೆ ಮಾಡಲು ಸಾಧ್ಯವಾಗಲಿಲ್ಲ. ಇಷ್ಟು ಹೇಳುವುದೇ ತಡ. ಸರಿತಾ ಕೆಂಡಾಮಂಡಲವಾಗಿ ಹೊರಗಡೆ ಬಂದಳು.
ಹಾಂ ಹಾಂ ಅಪ್ಪಾಜಿ, ನಿಮಗೆ ಬಂದಿರೋ ರೋಗದ ಕಾರಣವನ್ನೆಲ್ಲ ನನ್ನ ತಲೆಯ ಮೇಲೆ ಹಾಕಿಬೇಡಿ. ಏನು ಹೇಳದೆ ಎಲ್ಲವೂ ನಿಮ್ಮ ಮುಂದೆ ಕ್ಷಣ ಮಾತ್ರದಲ್ಲಿ ಹಾಜರಿರುತ್ತದೆ. ಇಷ್ಟೆಲ್ಲ ತುಂಬಿ ತುಂಬಿ ಕೊಟ್ಟರೂ ನಿಮಗೆ ತೃಪ್ತಿಯಾಗುತ್ತಿಲ್ಲ. ನನ್ನ ಮೇಲೆ ಕಂಪ್ಲೇಂಟ್ ಮಾಡುತ್ತಿದ್ದೀರಲ್ಲ. ಮತ್ತು ನೀವು ಕೂಡ ನನ್ನ ಮಾತನ್ನು ಗಮನವಿಟ್ಟು ಕೇಳಿ. ನಾನು ಒಬ್ಬಂಟಿಯಾಗಿಯೇ ಇಡೀ ಮನೆಯನ್ನು ಸಂಭಾಳಿಸುತ್ತಿದ್ದೇನೆ. ಮೇಲಾಗಿ ನಿಮ್ಮ ತಂದೆಯವರ ಭಾರ ಬೇರೆ. ಇದರ ಹೊರತಾಗಿಯೂ ನಾನು 4 ಮಾತು ಕೇಳಿಸಿಕೊಳ್ಳಬೇಕಾಗುತ್ತಿದೆ. ನಾನು ನನ್ನ ಮಗನನ್ನು ಕರೆದುಕೊಂಡು ನನ್ನ ತವರಿಗೆ ಹೋಗಿ ಕುಳಿತುಕೊಳ್ಳುತ್ತೇನೆ ಎಂದು ಸರಿತಾ ಸಿಟ್ಟಿನಿಂದ ರಾಕೇಶ್ನಲ್ಲಿ ಹೇಳಿದಳು. ಆಗ ಸುಶೀಲ್ ಕುಮಾರ್ ಅವರು ಆಶಾಭರಿತ ಕಣ್ಣುಗಳಿಂದ ತನ್ನ ಮಗನ ಕಡೆಗೆ ನೋಡತೊಡಗಿದರು. ಬಹುಶಃ ತನ್ನ ಮಗನು ತನ್ನ ಪಕ್ಷವಹಿಸಿ ಮಾತನಾಡಬಹುದು ಎಂದುಕೊಂಡರು. ಆದರೆ ಪತ್ನಿಗೆ ಬೈಯುವುದು ಹೋಗಲಿ, ಅವಳ ಮುಂದೆ ರಾಕೇಶ್ನ ಬಾಯಲ್ಲಿ ಒಂದು ಶಬ್ದವೂ ಕೂಡ ಹೊರಬರಲಿಲ್ಲ. ತನ್ನ ಸೊಸೆ ಸರಿತಾಳ ಈ ಮಾತುಗಳು ಅಪ್ಪಾಜಿಯವರ ಹೃದಯದಲ್ಲಿ ಬಾಣದಂತೆ ಚುಚ್ಚತೊಡಗಿತ್ತು. ಅವರು ಯೋಚಿಸತೊಡಗಿದರು, ಇದೆಲ್ಲವೂ ನನ್ನ ಭಾಗ್ಯದ ದೋಷವೇ ಆಗಿದೆ. ಆಗ ಇದೇ ಮಗನಿಗೆ ಹುಷಾರಿಲ್ಲದಾಗಲೂ ಕೂಡ ನಮ್ಮ ಬಳಿ ಹಣ ಇರುತ್ತಿರಲಿಲ್ಲ. ಹಾಗೆಂದ ಮಾತ್ರಕ್ಕೆ ನಾವು ಸುಮ್ಮನೆ ಇರುತ್ತಿರಲಿಲ್ಲ. ಪಕ್ಕದ ಮನೆಯವರ ಬಳಿಯಾದರೂ ಹಣವನ್ನು ಸಾಲವಾಗಿ ಪಡೆದುಕೊಂಡು 3-4 ಕಿಲೋಮೀಟರ್ ದೂರ ಹೋಗಿ ಇವನಿಗಾಗಿ ಔಷಧಿಯನ್ನು ತೆಗೆದುಕೊಂಡು ಬರುತ್ತಿದ್ದೆ. ಇಂದು ಅದೇ ಮಗನು ತನ್ನ ಅನಾರೋಗ್ಯ ಪೀಡಿತ ತಂದೆಯನ್ನು ಭಾರವೆಂದು ತಿಳಿದುಕೊಂಡು ತನ್ನ ಮನಸ್ಸಿಗೆ ಬಂದ ಹಾಗೆ ನಡೆದುಕೊಳ್ಳುತ್ತಿದ್ದಾನೆ. ಹೀಗೆ ಅವರು ಯೋಚಿಸುತ್ತಾ ದುಃಖಭರಿತರಾಗಿ ತಮ್ಮ ಕೋಣೆಗೆ ಬಂದರು. ರಾತ್ರಿ ಎಲ್ಲರೂ ಮಲಗಿ ನಿದ್ದೆ ಹೋದರು. ಆದರೆ ಸುಶೀಲ್ ಕುಮಾರ್ ಅವರ ಕಣ್ಣಿಗೆ ಸ್ವಲ್ಪವೂ ನಿದ್ದೆ ಹತ್ತಲಿಲ್ಲ. ಈಗ ಪ್ರತಿದಿನ ಈ ಅಪಮಾನವನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಅಂದುಕೊಳ್ಳುತ್ತಾ ಅವರು ಒಂದು ನಿರ್ಧಾರ ಮಾಡಿದರು. ಮಾರನೇ ದಿನ ತನ್ನ ಮಗ ರಾಕೇಶ್ ಕೆಲಸವನ್ನು ಮುಗಿಸಿ ಮರಳಿ ಬಂದಾಗ ನೋಡಿದನು. ಅಪ್ಪಾಜಿಯವರು ಒಂದು ಕೈಯಲ್ಲಿ ಲಾಠಿ, ಇನ್ನೊಂದು ಕೈಯಲ್ಲಿ ತಮ್ಮ ಬ್ಯಾಗನ್ನು ತೆಗೆದುಕೊಂಡು ತಯಾರಾಗಿ ನಿಂತಿದ್ದರು. ಇದೇನು ಅಪ್ಪಾಜಿ, ನೀವು ಎಲ್ಲಾದರೂ ಹೋಗುತ್ತಿದ್ದೀರೇನೋ? ತಮ್ಮ ಮಗನ ಪ್ರಶ್ನೆಗೆ ಸುಶೀಲ್ ಕುಮಾರ್ ಅವರು ಗಂಭೀರವಾಗಿ ಹೇಳಿದರು. ಹೌದು ಮಗ, ನನ್ನ ಕೊನೆಯ ಅಳಿದುಳಿದ ಜೀವನವನ್ನು ಮರ್ಯಾದೆಯಿಂದ ಕಳೆಯಲು ಬಯಸಿದ್ದೇನೆ. ಈಗ ಈ ವೃದ್ಧಾಪ್ಯವನ್ನು ನಾನು ಭಾರವಾಗಿ ಜೀವಿಸಲು ಇಷ್ಟಪಡುವುದಿಲ್ಲ. ನಾನು ಹಿಂದೆ ಅನಿತಾಳ ಮನೆಗೆ ಹೋಗುತ್ತಿದ್ದೇನೆ. ಆದರೆ ಅಪ್ಪಾಜಿ, ನಿನ್ನೆಂತೂ ಸಿಟ್ಟಿನಲ್ಲಿ ಸರಿತಾಳು ಹೀಗೆ ಹೇಳಿದ್ದಳು. ಅವಳ ಹವ್ಯಾಸವೇ ಹೀಗೆ ಎಂದು ನಿಮಗೂ ಕೂಡ ಗೊತ್ತಿದೆ. ಇಲ್ಲ ಮಗ ರಾಕೇಶ್, ನಿಮ್ಮಿಬ್ಬರಿಗೂ ನಾನು ಭಾರವಾಗಿದ್ದೇನೆ ಎಂದು ನನಗನಿಸುತ್ತಿದೆ. ಹಾಗೆ ನನ್ನ ಕಾರಣದಿಂದಾಗಿ ಸೊಸೆಯು ಮನೆ ಬಿಟ್ಟು ಹೋಗುವುದು ನನಗೆ ಇಷ್ಟವಿಲ್ಲ. ಮತ್ತು ನಿನ್ನ ಜೀವನವು ಕೂಡ ಹಾಳಾಗಲಿ ಎಂದು ನಾನು ಬಯಸುವುದಿಲ್ಲ. ನನ್ನ ಬ್ಯಾಂಕಿನ ಪಾಸ್ಬುಕ್ ಮತ್ತು ಚೆಕ್ ಬುಕ್ ನಿನ್ನ ಬಳಿಯೇ ಇದೆ. ಅದನ್ನು ನನಗೆ ಕೊಟ್ಟು ಬಿಡು. ಏಕೆಂದರೆ ನಾನು ನನ್ನ ಪೆನ್ಷನ್ನ ಹಣವನ್ನು ತೆಗೆಯಲು ಸಾಧ್ಯವಾಗುತ್ತದೆ. ಪೆನ್ಷನ್ ಮಾತು ಕೇಳಿ ರಾಕೇಶನು ಗಡಿಬಿಡಿಗೊಂಡನು ಮತ್ತು ಅಪ್ಪಾಜಿಯನ್ನು ಮತ್ತೊಮ್ಮೆ ಒಪ್ಪಿಸಲು ಪ್ರಯತ್ನ ಮಾಡಿದನು. ಆದರೆ ರಾಕೇಶ್ ಎಷ್ಟೇ ಹೇಳಿದರೂ ಅಪ್ಪಾಜಿ ಒಪ್ಪಿಕೊಳ್ಳಲಿಲ್ಲ. ಕೊನೆಗೂ ರಾಕೇಶ್ನು ಸೋತು ಹೋಗಿ ಅಪ್ಪಾಜಿಯವರಿಗೆ ಚೆಕ್ ಬುಕ್ ಹಾಗೂ ಪಾಸ್ಬುಕ್ ನೀಡಬೇಕಾಯಿತು. ಬಾಗಿಲ ಬಳಿ ಸರಿತಾಳು ಮುಗುಳ್ನಗುತ್ತಾ ನಿಂತುಕೊಂಡಿದ್ದಳು. ಮನದಲ್ಲೇ ಇದನ್ನು ಯೋಚಿಸಿ ಅವಳು ಸ್ವಲ್ಪ ದಿನಗಳ ಮಟ್ಟಿಗೆ ಅಪ್ಪಾಜಿಯವರಿಂದ ತನಗೆ ನೆಮ್ಮದಿ ದೊರಕಿತು ಎಂದು ಖುಷಿಪಟ್ಟಳು. ಮತ್ತೊಂದು ಕಡೆ ರಾಕೇಶ್ನಿಗೆ ಅಪ್ಪಾಜಿ ಹೊರಟು ಹೋಗುತ್ತಿರುವುದರ ದುಃಖಕ್ಕಿಂತ ಅವರ ಜೊತೆ ಪೆನ್ಷನ್ ಕೂಡ ಹೊರಟು ಹೋಗುತ್ತದೆ ಎಂಬ ದುಃಖವಿತ್ತು. ಇದಾದ ಮೇಲೆ 1 ತಿಂಗಳು ಕಳೆಯಿತು. ಒಂದು ದಿನ ಸರಿತಾಳ ತವರು ಮನೆಯಿಂದ ಫೋನ್ ಬಂದಿತ್ತು. ಅವಳ ಅಣ್ಣನ ಮಗನ ಜನ್ಮದಿನವಿತ್ತು. ಮನೆಯಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸರಿತಾಳ ಅಣ್ಣ ಹೇಳಿದನು, ಸರಿತಾ, ನಾವೆಲ್ಲ ಒಟ್ಟಿಗೆ ಕಳೆದು ತುಂಬ ದಿನಗಳಾಗಿವೆ. ನೀನು 2 ದಿನ ಮೊದಲೇ ಇಲ್ಲಿಗೆ ಬಂದು ಬಿಡು. ನಾವು ಜೊತೆಯಲ್ಲಿ ಕುಳಿತು ಎಂಜಾಯ್ ಮಾಡೋಣ. ಸರಿತಾಳು ತುಂಬ ಖುಷಿಯಿಂದ ತಯಾರಿಯಲ್ಲಿ ತೊಡಗಿಕೊಂಡಳು ಮತ್ತು ಯೋಚಿಸಿದಳು. ಈಗಂತೂ ಅಪ್ಪಾಜಿಯ ಭಾರವೂ ಕೂಡ ತಲೆಯ ಮೇಲೆ ಇಲ್ಲ. ಸರಿತಾ ಮತ್ತು ರಾಕೇಶ್ ಇಬ್ಬರು 2 ದಿನ ಮೊದಲೇ ತವರು ಮನೆಗೆ ಹೋಗುವ ನಿರ್ಧಾರ ಮಾಡಿಕೊಂಡರು. ಒಂದು ಟ್ಯಾಕ್ಸಿಯನ್ನು ಮಾಡಿ ಸರಿತಾ ಮತ್ತು ರಾಕೇಶ್ ತಮ್ಮ ಮಗನೊಂದಿಗೆ ತವರಿಗೆ ಹೊರಟು ಬಂದರು. ಆದರೆ ಸರಿತಾಳಿಗೆ ಮನದಲ್ಲಿ ಒಂದು ಅಂಜಿಕೆ ಇತ್ತು. ವಾಸ್ತವದಲ್ಲಿ ಸರಿತಾಳ ಮಾವ ಸುಶೀಲ್ ಕುಮಾರ್ ಅವರು ಸರಿತಾಳ ತಂದೆಯ ಬಾಲ್ಯ ಸ್ನೇಹಿತರಾಗಿದ್ದರು. ಸರಿತಾಳಿಗೆ ಒಂದು ವೇಳೆ ತನ್ನ ತಂದೆ ತನ್ನ ಮಾವನ ಬಗ್ಗೆ ತಿಳಿದುಕೊಂಡರೆ ಏನಾಗುತ್ತದೋ ಎಂದು ಚಿಂತೆಗೊಳಗಾಗಿದ್ದಳು ಮತ್ತು ಇದರಿಂದ ತನ್ನ ತವರಿನಲ್ಲಿ ಅಪಮಾನಕ್ಕೀಡಾಗಬಹುದು ಎಂದು ಹೆದರಿದ್ದಳು. ಎಲ್ಲರೂ ಮನೆಗೆ ಬಂದು ತಲುಪಿದರು. ಅವರು ಬಂದಿರುವುದನ್ನು ನೋಡಿ ಎಲ್ಲರೂ ತುಂಬ ಖುಷಿಯಾದರು. ಸರಿತಾಳ ಪರಿವಾರದಲ್ಲಿ ಅವಳ ಅಪ್ಪ ಅಮ್ಮ ಮತ್ತು 2 ಅಣ್ಣಂದಿರು, ಅತ್ತಿಗೆಯರು ಇದ್ದರು. 2 ಅಣ್ಣಂದಿರಿಗೆ ಒಬ್ಬೊಬ್ಬ ಗಂಡು ಮಕ್ಕಳಿದ್ದರು. ಸರಿತಾ ಹಾಗೂ ರಾಕೇಶ್ ಅಪ್ಪ ಅಮ್ಮನಲ್ಲಿ ಮಾತನಾಡುತ್ತಿದ್ದಾಗ ಸರಿತಾಳ ತಂದೆಯವರು ಹೇಳಿದರು, 2 ದಿನಗಳ ಹಿಂದೆಯೇ ಸುಶೀಲ್ ಕುಮಾರ್ರೊಂದಿಗೆ ನಾನು ಮಾತನಾಡಿದ್ದೇನೆ. ಇದನ್ನು ಕೇಳಿ 2 ಅವಾಕ್ಕಾದರು. ಆದರೂ ಸರಿತಾ ತೋರ್ಪಡಿಸದೆ ಮುಖದ ಮೇಲೆ ಬಲವಂತದ ನಗುವನ್ನು ತಂದುಕೊಂಡು ಹೇಳಿದಳು, ಹೌದಾ, ಏನು ಮಾತುಕತೆ ನಡೆಯಿತು? ಮಗಳೇ, ಅವರ ಆರೋಗ್ಯವನ್ನು ವಿಚಾರಿಸಲು ನಾನು ಅವರಿಗೆ ಫೋನ್ ಮಾಡಿದ್ದೆ. ಆಗ ಸುಶೀಲ್ ಕುಮಾರ್ ಅವರು ಹೇಳಿದರು, ಮಕ್ಕಳು ತಮ್ಮ ಊಟ ತಿಂಡಿಯ ಜೊತೆಗೆ ನನ್ನ ಔಷಧಿ ಬಗ್ಗೆಯೂ ಕೂಡ ತುಂಬ ಗಮನ ಕೊಡುತ್ತಾರೆ. ಈಗ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬಂದಿದೆ ಎಂದು ಅವರು ಹೇಳಿದರು. ನಿಜ ಹೇಳಬೇಕೆಂದರೆ ಈ ಮಾತನ್ನು ಕೇಳಿ ನನ್ನ ಮನಸ್ಸಿಗೆ ತುಂಬ ತೃಪ್ತಿಯಾಯಿತು. ಇದನ್ನು ಕೇಳುತ್ತಲೇ ಸರಿತಾ ಮತ್ತು ರಾಕೇಶ್ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ಅವರ ಮುಖದ ಮೇಲೆ ನಾಚಿಕೆಯ ಭಾವ ಮೂಡಿತು.
ಅಪ್ಪ ಅಮ್ಮನ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ಸರಿತಾ ತನ್ನ ಅತ್ತಿಗೆಯರೊಂದಿಗೆ ಮಾತನಾಡಲು ಅಡುಗೆ ಕೋಣೆಗೆ ಹೋದಳು. ಇಬ್ಬರು ಅತ್ತಿಗೆಯರು ಅಡುಗೆ ತಯಾರಿಯಲ್ಲಿ ತೊಡಗಿಕೊಂಡಿದ್ದರು. ಆಗ ಸರಿತಾ ಅಲ್ಲಿನ ದೃಶ್ಯವನ್ನು ನೋಡಿ ಆಶ್ಚರ್ಯಚಕಿತಳಾದಳು. ಏಕೆಂದರೆ ಪಲ್ಯವನ್ನು 2 ಬೇರೆ ಬೇರೆ ಪಾತ್ರೆಯಲ್ಲಿ ಮಾಡಲಾಗುತ್ತಿತ್ತು. ಪಾಯಸವನ್ನು ಕೂಡ 2 ಬೇರೆ ಬೇರೆ ಪಾತ್ರೆಗಳಲ್ಲಿ ತಯಾರಿಸಲಾಗುತ್ತಿತ್ತು. ಇದನ್ನು ನೋಡಿ ಸರಿತಾ ತನ್ನ ದೊಡ್ಡ ಅತ್ತಿಗೆಯಲ್ಲಿ ಕೇಳಿದಳು, ಒಂದೇ ರೀತಿಯ ಸಬ್ಜಿಯನ್ನು ಏಕೆ ಬೇರೆ ಬೇರೆ ಪಾತ್ರೆಯಲ್ಲಿ ಮಾಡುತ್ತಿದ್ದೀರಾ ಮತ್ತು ಪಾಯಸವನ್ನು ಕೂಡ ಬೇರೆ ಬೇರೆ ಪಾತ್ರೆಯಲ್ಲಿ ಏಕೆ ತಯಾರಿಸಿದ್ದೀರಿ? ಆಗ ಅತ್ತಿಗೆ ಹೇಳಿದಳು, ಅಪ್ಪ ಅಮ್ಮನಿಗೆ ಎಣ್ಣೆ ತುಪ್ಪ ತಿನ್ನುವುದರಿಂದ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತದೆ ಎಂದು ಡಾಕ್ಟರ್ ಹೇಳಿದ್ದಾರೆ. ಅವರ ವಯಸ್ಸಿಗೆ ಅನುಗುಣವಾಗಿ ನಾವು ಕಡಿಮೆ ಮಸಾಲ ಮತ್ತು ಎಣ್ಣೆಯನ್ನು ಬಳಸಿ ಅವರಿಗಾಗಿ ಬೇರೆ ಸಬ್ಜಿಯನ್ನು ಮತ್ತು ಅಪ್ಪಾಜಿಯವರಿಗೆ ಡಯಾಬಿಟಿಸ್ನ ತೊಂದರೆಯೂ ಕೂಡ ಇದೆ. ಸಕ್ಕರೆಯನ್ನು ಹಾಕದೆ ಬೇರೆಯಾಗಿ ಪಾಯಸವನ್ನು ತಯಾರಿಸಿದ್ದೇನೆ. ತನ್ನ ಅತ್ತಿಗೆಯರ ಈ ಮಾತನ್ನು ಕೇಳಿ ಸರಿತಾಳಿಗೆ ತುಂಬ ಆಶ್ಚರ್ಯವಾಯಿತು. ಮತ್ತೆ ಹೇಳಿದಳು, ಆದರೆ ಅತ್ತಿಗೆ ನೀವು ಇಷ್ಟೆಲ್ಲ ಹೇಗೆ ಮಾಡುತ್ತೀರಿ? ಅಯ್ಯೋ ಹುಚ್ಚಿ, ಇದರಲ್ಲೇನಿದೆ? ನಮ್ಮ ಹಿರಿಯರ ಬಗ್ಗೆ ನಾವೇ ಧ್ಯಾನ ನೀಡುವುದಿಲ್ಲವೆಂದ ಮೇಲೆ ಬೇರೆ ಯಾರು ಗಮನ ಕೊಡುತ್ತಾರೆ? ತನ್ನ ಅತ್ತಿಗೆಯ ಮಾತು ಕೇಳಿ ಸರಿತಾಳ ಮನ ಕರಗಿತು. ಆದರೆ ಮನಸ್ಸಿನಲ್ಲಿಯೇ ತಾನು ತನ್ನ ಮಾವನೊಂದಿಗೆ ನಡೆದುಕೊಂಡ ವ್ಯವಹಾರವನ್ನು ನೆನಪು ಮಾಡಿಕೊಂಡಳು ಮತ್ತು ಯೋಚಿಸತೊಡಗಿದಳು. ನನ್ನ ಮಾವನು ಕೂಡ ಡಯಾಬಿಟಿಸ್ ರೋಗಿಯಾಗಿದ್ದಾರೆ. ಎಂದಿಗೂ ಅವರಿಗಾಗಿ ಶುಗರ್ ಫ್ರೀ ಆಹಾರವನ್ನು ನಾವು ಖರೀದಿಸಲಿಲ್ಲ. ಪಾಪ ಅಪ್ಪಾಜಿ ಯಾವಾಗಲೂ ನಮ್ಮ ಜೊತೆ ಸಿಹಿ ಚಹಾವನ್ನು ಕುಡಿದೇ ತಮ್ಮ ದಿನಚರಿಯನ್ನು ಕಳೆಯುತ್ತಿದ್ದರು. ಸರಿತಾಳು ಮನದಲ್ಲಿಯೇ ಯೋಚಿಸಿ ನಾಚಿಕೆ ಪಟ್ಟುಕೊಂಡಳು ಮತ್ತು ಅಂದುಕೊಂಡಳು, ಅವರಿಗೆ ಕೊಲೆಸ್ಟ್ರಾಲ್ ಹೆಚ್ಚಾದ ಕಾರಣ ಕಡಿಮೆ ಮಸಾಲ, ಎಣ್ಣೆ ತುಪ್ಪವನ್ನು ಹೊಂದಿರುವ ಅಡುಗೆಯನ್ನು ಮಾಡಿಕೊಡು ಎಂದು ಹೇಳಿದರೆ ಅದರಲ್ಲಿ ತಪ್ಪೇನಿದೆ? ಅವರ ಈ ಚಿಕ್ಕ ಚಿಕ್ಕ ಅವಶ್ಯಕತೆಗಳನ್ನು ಕೂಡ ನನ್ನಿಂದ ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ. ಅವರು ಬಾಯಿ ಬಿಟ್ಟು ಹೇಳಿದಾಗಲೂ ಕೂಡ ಅವರಿಗೆ ಎಷ್ಟೊಂದು ಮಾತನಾಡಿದೆ. ನನ್ನ ಬಗ್ಗೆ ನನಗೆ ಅಸಹ್ಯ ಎನಿಸುತ್ತಿದೆ. ಅನಾರೋಗ್ಯ ಪೀಡಿತ ಮತ್ತು ವಯಸ್ಸಾಗಿರೋ ಅಪ್ಪಾಜಿಯವರು ನನ್ನ ಕಾರಣದಿಂದಾಗಿ ಅಸಹಾಯಕರಾದರು. ಸರಿತಾ ತನ್ನ ಯೋಚನೆಯಲ್ಲೇ ಮುಳುಗಿದಳು. ಇದಾದ ಮೇಲೆ ಅವಳಿಗೆ ತನ್ನ ಅತ್ತಿಗೆಯರು ಏನು ಹೇಳುತ್ತಿದ್ದರೆಂದು ಗೊತ್ತೇ ಆಗಲಿಲ್ಲ. ಅವರು ಏನು ಹೇಳುತ್ತಿದ್ದಾರೆಂದು ಅವಳಿಗೆ ಕೇಳಿಸುತ್ತಿರಲಿಲ್ಲ. ಅಪರಾಧ ಭಾವದಲ್ಲಿ ಮುಳುಗಿ ಹೋಗಿದ್ದಳು. ಮತ್ತೆ ಯೋಚಿಸತೊಡಗಿದಳು. ಮೊದಮೊದಲು ಮದುವೆಯಾಗಿ ಅವಳು ತನ್ನ ಗಂಡನ ಮನೆಗೆ ಬಂದಾಗ ಅವಳ ಅತ್ತೆ ಮಾವ ಅವಳೊಂದಿಗೆ ಎಷ್ಟೊಂದು ಚೆನ್ನಾಗಿ ವ್ಯವಹರಿಸುತ್ತಿದ್ದರು. ಮಗಳೇ ಮಗಳೇ ಎಂದು ಕರೆಯುತ್ತಿದ್ದರು. ಅವರ ಬಾಯಿಗೆ ಸುಸ್ತೇ ಆಗುತ್ತಿರಲಿಲ್ಲ. ಆದರೆ ತಾನೆಂದು ತನ್ನ ಮಾವನನ್ನು ತಂದೆಯ ಸಮಾನರಾಗಿ ನೋಡಿಕೊಳ್ಳಲೇ ಇಲ್ಲ. ಹಲವಾರು ಬಾರಿ ಅಪ್ಪಾಜಿಯು ಅವಳಿಗೆ ಪ್ರೀತಿಯಿಂದ ಹೇಳಲು ಪ್ರಯತ್ನಿಸಿದ್ದರು, ತನಗೆ ಈಗ ವಯಸ್ಸಾಗಿದೆ, ನಾನು ಮಸಾಲೆ ಇಲ್ಲದ, ಎಣ್ಣೆ ಇಲ್ಲದ, ತುಪ್ಪವಿಲ್ಲದ ಊಟವನ್ನು ಮಾಡುವ ಅವಶ್ಯಕತೆ ಇದೆ ಎಂದು ತಿಳಿ ಹೇಳಿದ್ದರು. ಆದರೂ ನಾನು ಅವರ ಯಾವುದೇ ಮಾತಿನ ಕಡೆಗೆ ಗಮನವನ್ನೇ ಕೊಡಲಿಲ್ಲ. ಇದರ ಪರಿಣಾಮವಾಗಿ ದಿನೇ ದಿನೇ ಅವರ ಆರೋಗ್ಯ ಹದಗೆಡತೊಡಗಿತ್ತು. ಮತ್ತೊಂದು ಕಡೆ ತನ್ನ ಅತ್ತಿಗೆಯರು ತನ್ನ ಅಪ್ಪ ಅಮ್ಮನ ಬಗ್ಗೆ ಎಷ್ಟೊಂದು ಕಾಳಜಿ ವಹಿಸುತ್ತಿದ್ದಾರೆ. ಮತ್ತೊಂದು ಕಡೆ ರಾಕೇಶ್ನು ತನ್ನ ಅತ್ತೆ ಮಾವನ ಬಳಿ ಕುಳಿತುಕೊಂಡಿದ್ದನು. ಇಬ್ಬರು ಮೊಮ್ಮಕ್ಕಳು ಅಜ್ಜ ಅಜ್ಜ ಎಂದು ಅವರ ಬಳಿ ಬಂದರು ಮತ್ತು ತಮ್ಮ ಅಜ್ಜನನ್ನು ಮುದ್ದಿಸತೊಡಗಿದರು. ಮೊಮ್ಮಕ್ಕಳ ತುಂಟಾಟವನ್ನು ನೋಡಿ ಅಪ್ಪನ ಖುಷಿಗೆ ಪಾರವೇ ಇರಲಿಲ್ಲ. ಇಷ್ಟರಲ್ಲಿ ಸರಿತಾಳ ದೊಡ್ಡಣ್ಣನು ತನ್ನ ಅಪ್ಪಾಜಿಯ ಕೈಗೆ ಒಂದು ಪ್ಯಾಕೆಟ್ ನೀಡಿದನು ಮತ್ತು ಹೇಳಿದನು, ಅಪ್ಪಾಜಿ ಇದನ್ನು ತೆಗೆದುಕೊಳ್ಳಿ, ಈ ತಿಂಗಳ ಸಂಬಳ ಬಂದಿದೆ ಮತ್ತು ಮನೆ ಖರ್ಚು ವೆಚ್ಚಕ್ಕಾಗಿ ನಾನು ಹಣವನ್ನು ತೆಗೆದುಕೊಂಡು ಬಂದಿದ್ದೇನೆ. ಇದಾದ ಮೇಲೆ ಸ್ವಲ್ಪ ಹೊತ್ತು ಇಬ್ಬರು ಅಣ್ಣ ತಮ್ಮಂದಿರು ಪಕ್ಕದಲ್ಲಿ ಕುಳಿತುಕೊಂಡು ಅವರ ಜೊತೆ ಮಾತನಾಡಿದರು. ರಾಕೇಶ್ನು ಇದನ್ನು ನೋಡಿ ಹೈರಾಣಾದನು. ಅವರನ್ನು ನೋಡಿದಾಗ ಅವರು ತಂದೆ ಮಕ್ಕಳಂತೆ ಕಾಣಿಸಲಿಲ್ಲ. ಬದಲಾಗಿ ಅವರು ಗೆಳೆಯರಂತೆ ಮಾತನಾಡಿಕೊಳ್ಳುವುದು ತೋರಿತ್ತು. ಎಲ್ಲರೂ ಪರಸ್ಪರ ಪ್ರೀತಿಯಿಂದ ಇದ್ದರು. ಹಬ್ಬವೆಂದರೆ ಇದೇ ಏನೋ ಎಂಬಂತೆ ಅವನಿಗೆ ತೋರಿತು. ತನ್ನ ಮಾವನ ಪರಿವಾರದ ಇಂತಹ ಏಕತೆಯನ್ನು ನೋಡಿ ರಾಕೇಶ್ನು ತುಂಬ ಖುಷಿಯಾದನು. ಮತ್ತೊಂದು ಕಡೆ ಒಳಗೊಳಗೆ ತನ್ನ ತಂದೆಯ ಬಗ್ಗೆ ಯೋಚಿಸಿ ಅವನು ತನ್ನ ಅಂತರಾಳದಲ್ಲಿ ತುಂಬ ದುಃಖಿತನಾದನು. ಇಂದು ಅವನ ದೃಷ್ಟಿಯಲ್ಲಿ ತನ್ನನ್ನು ತಾನು ಕೀಳಾಗಿ ನೋಡಿಕೊಂಡನು ಮತ್ತು ಯೋಚಿಸಿದನು, ತಾನು ತನ್ನ ತಂದೆಯನ್ನು ಗೆಳೆಯನಂತೆ ನೋಡುವುದು ಒತ್ತಟ್ಟಿಗಿರಲಿ, ನಾನು ನನ್ನ ತಂದೆಗೆ ಒಬ್ಬ ಒಳ್ಳೆಯ ಮಗನಾಗಲು ಕೂಡ ಸಾಧ್ಯವಾಗಲಿಲ್ಲ. ಇಲ್ಲಿ ಇವರು ಸಂಬಳವನ್ನು ತಂದು ತಮ್ಮ ತಂದೆಯ ಕೈಗೆ ನೀಡುತ್ತಾರೆ. ಆದರೆ ಮತ್ತೊಂದು ಕಡೆ ನಾನು ನನ್ನ ತಂದೆಯ ಸ್ವಂತ ಪೆನ್ಷನ್ ಹಣವನ್ನು ಕೂಡ ಅವರಿಗೆ ನೀಡುತ್ತಿರಲಿಲ್ಲ. ಅಮ್ಮನ ಮರಣದ ನಂತರ ತಮ್ಮ ಸುಖ ದುಃಖವನ್ನು ನನ್ನೊಂದಿಗೆ ಹಂಚಿಕೊಳ್ಳಲು ತುಂಬ ಚಡಪಡಿಸುತ್ತಿದ್ದರು. ಆದರೆ ನಾನು ಅವರ ಬಳಿ ಒಂದು ಕ್ಷಣ ಕೂಡ ಪ್ರೀತಿಯಿಂದ ಮಾತನಾಡುತ್ತಿರಲಿಲ್ಲ. ಅವರ ಬಳಿಯೂ ಕುಳಿತುಕೊಳ್ಳುತ್ತಿರಲಿಲ್ಲ. ಮತ್ತೊಂದು ಕಡೆ ನಾವಂತೂ ಅವರ ಮೊಮ್ಮಗನನ್ನು ಕೂಡ ಅವರಿಂದ ದೂರವೇ ಇಟ್ಟೆವು. ಇದನ್ನೆಲ್ಲ ತಿಳಿದು ಅವರು ಎಷ್ಟೊಂದು ಒಂಟಿತನ ಅನುಭವಿಸುತ್ತಿರಬಹುದು. ನಾನು ತಂದೆಯವರ ಬಗ್ಗೆ ಯಾವುದೇ ಕಾಳಜಿ ತೆಗೆದುಕೊಳ್ಳಲಿಲ್ಲ. ನನ್ನ ಅಪ್ಪಾಜಿಯವರಿಗೆ ಇಂತಹ ದುಸ್ಥಿತಿ ಒದಗಿ ಬಂದಿರುವುದಕ್ಕೆ ತಾನೇ ಕಾರಣ ಎಂದು ತಿಳಿದು ತನಗೆ ತಾನೇ ಧಿಕ್ಕಾರ ಕೂಗಿಕೊಂಡನು. ಇಂದು ರಾಕೇಶ್ನಿಗೆ ತನ್ನ ತಪ್ಪಿನ ಅರಿವಾಯಿತು. ತಾನು ತನ್ನ ತಂದೆಯ ಮನಸ್ಸನ್ನು ನೋಯಿಸಿ ಎಂಥ ದೊಡ್ಡ ಅಪರಾಧವನ್ನು ಮಾಡಿದ್ದೇನೆ.
ತನ್ನ ಮಾವನ ಮನೆಯಲ್ಲಿ 2 ದಿನ ಉಳಿದು ಪತಿ ಪತ್ನಿಯರಿಬ್ಬರು ವಯಸ್ಸಾದ ವೃದ್ಧರೊಂದಿಗೆ ಹೇಗೆ ನಡೆದುಕೊಳ್ಳಲಾಗುತ್ತಿದೆ ಎನ್ನುವುದನ್ನು ತಿಳಿದುಕೊಂಡರು. ವಯೋವೃದ್ಧರ ಅನುಭವದ ಫಲವತ್ತತೆಯಿಂದ ಕುಟುಂಬವು ಹೇಗೆ ಸುಂದರ ತೋಟವಾಗಿ ಹೂವಿನಿಂದ ಅರಳುತ್ತದೆ ಎಂಬುದು ಅವರಿಗೆ ತಿಳಿಯಿತು. ಮಾರನೇ ದಿನ ಬೆಳಿಗ್ಗೆ ರಾತ್ರಿಯ ಕಾರ್ಯಕ್ರಮ ಮುಗಿಯುತ್ತಿದ್ದಂತೆ ಮನೆಗೆ ಹೊರಡಲು ಕಾರಿನಲ್ಲಿ ಕುಳಿತ ರಾಕೇಶ್ ಹಾಗೂ ಸರಿತಾರ ಬಾಯಿಂದ ಒಂದೇ ಒಂದು ಮಾತು ಹೊರಟಿತು. ಇಂದು ಅಪ್ಪಾಜಿಯವರನ್ನು ಕರೆದುಕೊಂಡು ಬರಲು ಹೋಗಬೇಕು. ಇಬ್ಬರು ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡರು. ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದು ಅವರಿಬ್ಬರ ಕಣ್ಣುಗಳಿಂದ ಅವರ ಭಾವನೆಗಳು ಕಣ್ಣೀರಿನ ರೂಪದಲ್ಲಿ ಹೊರಬಂದವು. ರಾಕೇಶ್ನ ತಂಗಿ ಅನಿತಾಳ ಮನೆ ಅಲ್ಲಿಂದ ಕೇವಲ ಅರ್ಧ ಗಂಟೆ ದೂರವಿತ್ತು. ಬೆಳ್ಳಂಬೆಳಿಗ್ಗೆ ರಾಕೇಶ್ನು ತನ್ನ ಪತ್ನಿ ಹಾಗೂ ಮಗನೊಂದಿಗೆ ಅನಿತಾಳ ಮನೆಗೆ ಬಂದು ತಲುಪಿದರು. ಅನಿತಾಳು ಅವರನ್ನು ಆಕಸ್ಮಿಕವಾಗಿ ನೋಡಿ ಆಶ್ಚರ್ಯಚಕಿತಳಾದಳು. ಮರುಕ್ಷಣವೇ ತನ್ನ ಅಣ್ಣನ ಕಣ್ಣುಗಳಲ್ಲಿ ಕಣ್ಣೀರನ್ನು ನೋಡಿ ಅವಳಿಗೆ ತಕ್ಷಣ ಅರ್ಥವಾಯಿತು. ಇವರೇಕೆ ಬಂದಿದ್ದಾರೆ ಎಂದು ತಿಳಿದು ಅವರನ್ನು ತಕ್ಷಣ ಒಳಗೆ ಕರೆದುಕೊಂಡು ಬಂದಳು. ಆಗ ರಾಕೇಶ್ನು ಅಪ್ಪಾಜಿಗಾಗಿ ಸುತ್ತಲೂ ಹುಡುಕಾಡತೊಡಗಿದನು. ಆದರೆ ಅವರು ಎಲ್ಲಿಯೂ ಕಾಣಿಸಲಿಲ್ಲ. ರಾಕೇಶ್ ಮತ್ತು ಸರಿತಾ ಇಬ್ಬರು ಎಲ್ಲ ಕಡೆಗೂ ತಮ್ಮ ದೃಷ್ಟಿಯನ್ನು ಹಾಯಿಸಿದರು. ಅಷ್ಟರಲ್ಲಿ ಅನಿತಾ ಹೇಳಿದಳು, ಅಣ್ಣ, ಅಪ್ಪಾಜಿ ನಿನ್ನ ಭಾವ ಹಾಗೂ ಮೊಮ್ಮಕ್ಕಳ ಜೊತೆಗೆ ಪಾರ್ಕಿಗೆ ವಾಕಿಂಗ್ ಮಾಡಲು ಹೋಗಿದ್ದಾರೆ. ಏನು, ಅಪ್ಪಾಜಿ ವಾಕಿಂಗ್ ಮಾಡಲು ಹೋಗುತ್ತಾರೇನು? ಅವರು ಯಾವಾಗಿಂದ ವಾಕಿಂಗ್ ಮಾಡಲು ಶುರು ಮಾಡಿದರು? ಈ ಹವ್ಯಾಸ ಯಾವಾಗ ಬೆಳೆಸಿಕೊಂಡರು? ಯಾವಾಗಲೂ ಅವರಿಗೆ ಸೊಂಟ ನೋವು ಇರುತ್ತಿತ್ತಲ್ಲವೇ? ರಾಕೇಶ್ ಅಚ್ಚರಿಗೊಂಡು ಕೇಳಿದನು. ಆಗ ಅನಿತಾಳು ನಗುತ್ತಾ ಹೇಳಿದಳು, ವಾಸ್ತವದಲ್ಲಿ ನಿನ್ನ ಭಾವ ಅವರ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ವಹಿಸುತ್ತಾರೆ. ಅವರ ಜೊತೆಗೆ ಅಪ್ಪಾಜಿಯೂ ಕೂಡ ತಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡುವುದನ್ನು ಕಲಿತರು. ಈಗಂತೂ ಅವರು 1-2 ಕಿಲೋಮೀಟರ್ ನಡೆಯುವುದನ್ನು ಕೂಡ ಕಲಿತುಕೊಂಡಿದ್ದಾರೆ. ಈಗ ಎಂಥ ಸ್ಥಿತಿ ನಿರ್ಮಾಣವಾಗಿದೆ ಎಂದರೆ ಯಾರು ವಾಕಿಂಗ್ಗೆ ಹೋಗಲಿ ಬಿಡಲಿ, ಈಗ ಅಪ್ಪಾಜಿ ಅವಶ್ಯವಾಗಿ ಬೆಳಿಗ್ಗೆ 1 ಗಂಟೆ ವಾಕಿಂಗ್ ಮಾಡಿಕೊಂಡು ಬರುತ್ತಾರೆ. ಈಗಂತೂ ಪಾರ್ಕ್ನಲ್ಲಿ ಅವರ ವಯಸ್ಸಿನ ಕೆಲವು ವೃದ್ಧರು ಅವರಿಗೆ ಗೆಳೆಯರಾಗಿದ್ದಾರೆ. ಅವರ ಜೊತೆಗೆ ಪ್ರತಿದಿನ ಬೆಳಿಗ್ಗೆ ಸ್ವಲ್ಪ ಹೊತ್ತು ನಗುತ್ತಾ, ಚಟಾಕಿ ಹಾರಿಸುತ್ತಾ, ಮಾತನಾಡುತ್ತಾ ಕಾಲ ಕಳೆಯುತ್ತಾರೆ. ಹೀಗೆ ಹೇಳುತ್ತಾ ಅನಿತಾ ಎಲ್ಲರಿಗೂ ಚಹಾ ಮಾಡಿಕೊಂಡು ಬಂದಳು. ಅವರು ಚಹಾ ಕುಡಿಯುತ್ತಿರುವಾಗ ಅಷ್ಟರಲ್ಲಿ ಸುಶೀಲ್ ಕುಮಾರ್ ಅವರು ಅವರ ಅಳಿಯ ಹಾಗೂ ಮಕ್ಕಳೊಂದಿಗೆ ಮನೆಗೆ ಬಂದರು. ಅಪ್ಪಾಜಿಯನ್ನು ನೋಡುತ್ತಲೇ ಮಗ ಸೊಸೆ ಇಬ್ಬರು ಎದ್ದು ನಿಂತರು ಮತ್ತು ಅವರ ಕಾಲಿಗೆ ಬಿದ್ದು ಪಾದಮುಟ್ಟಿ ಆಶೀರ್ವಾದವನ್ನು ಪಡೆದುಕೊಂಡರು. ಅಪ್ಪಾಜಿಯೂ ಕೂಡ ಹಳೆಯದನ್ನೆಲ್ಲ ಮರೆತು ಅವರಿಗೆ ಮನಸ್ಫೂರ್ತಿ ಆಶೀರ್ವಾದವನ್ನು ನೀಡಿದರು. ಅವರನ್ನು ನೋಡಿ ಸರಿತಾ ಹಾಗೂ ರಾಕೇಶ್ ಇಬ್ಬರು ದಿಗ್ಭ್ರಮೆಗೊಂಡರು. ಅವರು ಟ್ರ್ಯಾಕ್ ಸೂಟ್ ಮತ್ತು ಸ್ಪೋರ್ಟ್ಸ್ ಶೂ ತೊಟ್ಟಿದ್ದರು. ಆದರೆ ಅಚ್ಚರಿಗೊಳ್ಳುವ ವಿಷಯವೇನೆಂದರೆ ಈಗ ಅವರು ಊರುಗೋಲಿಲ್ಲದೆ ವೇಗವಾಗಿ ನಡೆಯುತ್ತಿದ್ದರು. ವಾರೇ ವಾ ಅಜ್ಜ, ನೀವಂತೂ ಈಗ ತುಂಬ ಹ್ಯಾಂಡ್ಸಮ್ ಆಗಿ ಕಾಣುತ್ತಿದ್ದೀರಿ. ಈಗಂತೂ ನೀವು ಪಪ್ಪನ ದೊಡ್ಡಣ್ಣನಂತೆ ಕಾಣುತ್ತಿದ್ದೀರಿ. ಮೊಮ್ಮಗನು ಅಚ್ಚರಿಯಿಂದ ಹೇಳಿದಾಗ ಎಲ್ಲರೂ ಜೋರಾಗಿ ನಕ್ಕರು. ಒಳ್ಳೆಯದು ಮಗ, ದೂರದಿಂದ ಬಂದಿದ್ದೀರಿ, ಹೇಳಿ ಏನನ್ನು ತಿನ್ನುತ್ತೀರಿ ಎಂದು ಅಪ್ಪಾಜಿ ಹೇಳಿದಾಗ ಅಷ್ಟರಲ್ಲಿ ಅನಿತಾ ಹೇಳಿದಳು, ಅಪ್ಪಾಜಿ, ನಾನು ಹೂಕೋಸು ಮತ್ತು ಆಲೂಗಡ್ಡೆ ಪಲ್ಯವನ್ನು ಮಾಡಿದ್ದೇನೆ. ಅದರ ಜೊತೆಗೆ ಪರೋಟ ಕೂಡ ಮಾಡಿ ತರುತ್ತೇನೆ. ಆಗ ಅಪ್ಪಾಜಿ ಹೇಳಿದರು, ಅನಿತಾ, ಇಂದು ನೀನು ನಿನ್ನ ಅಣ್ಣ ಹಾಗೂ ಅತ್ತಿಗೆ ಬಳಿ ಕುಳಿತುಕೋ, ಪರೋಟವನ್ನು ನಾನೇ ಮಾಡುತ್ತೇನೆ. ಇಷ್ಟು ಹೇಳುವುದೇ ತಡ ರಾಕೇಶ್ನು ಆಕಸ್ಮಿಕವಾಗಿ ಕೆಮ್ಮತೊಡಗಿದನು ಮತ್ತು ಹೇಳಿದನು, ಏನು, ಪರೋಟ ನೀವು ಮಾಡುತ್ತೀರೇನು? ನಿಮಗಂತೂ ಒಲೆ ಹತ್ತಿಸಲು ಕೂಡ ಬರುತ್ತಿರಲಿಲ್ಲ. ಅಯ್ಯೋ ಹುಚ್ಚ, ನಿನಗೇನು ಗೊತ್ತು? ಕೆಲವು ದಿನಗಳಿಂದ ನಾನು ನಿನ್ನ ತಂಗಿಯಿಂದ ಅಡುಗೆಯನ್ನು ಕಲಿತಿದ್ದೇನೆ. ನೀನು ಹೋಗಿ ಫ್ರೆಶ್ ಆಗಿ ಬಾ, ನಾನು 15 ನಿಮಿಷದಲ್ಲಿ ಪರೋಟವನ್ನು ತಯಾರು ಮಾಡುತ್ತೇನೆ. ಹೀಗೆ ಹೇಳುತ್ತಾ ಅಪ್ಪಾಜಿಯ ಮುಖದ ಮೇಲೆ ಒಂದು ಬಗೆಯ ಹೊಳಪು ಮೂಡಿತು. ಅಣ್ಣ, ನೀವು ಕೂಡ ನಂಬುವುದಿಲ್ಲ, ಅಪ್ಪಾಜಿ ಎಲ್ಲ ರೀತಿಯ ಪಲ್ಯಗಳನ್ನು ಮಾಡುವುದನ್ನು ಕೂಡ ಕಲಿತುಕೊಂಡಿದ್ದಾರೆ. ಪನೀರ್, ಆಲೂಗಡ್ಡೆ, ಬೆಂಡೆಕಾಯಿ, ಕಾಳು ಪಲ್ಯ, ಹೀಗೆ ಹಲವಾರು ರೀತಿಯ ಪಲ್ಯವನ್ನು ಮಾಡುತ್ತಾರೆ. ಇಂದು ಅಪ್ಪಾಜಿಯವರು ಅವರಿಗೆ ಸ್ವಾದಿಷ್ಟವಾದ ಪರೋಟವನ್ನು ಮಾಡಿ ತಿನ್ನಿಸಿದರು. ತಿಂಡಿಯ ನಂತರ ಕಡಕಾದ ಚಹಾವನ್ನು ಕೂಡ ಮಾಡಿ ಕುಡಿಸಿದರು. ಅಪ್ಪಾಜಿ ಇಷ್ಟೊಂದು ಆ್ಯಕ್ಟಿವ್ ಆಗಿರುವುದನ್ನು ನೋಡಿ ಇಬ್ಬರು ಮಗ ಸೊಸೆ ತುಂಬ ಅಚ್ಚರಿಗೊಂಡರು. ಅವರ ಮುಖದ ಮೇಲೆ ಒಂದು ಆತ್ಮವಿಶ್ವಾಸಭರಿತ ಹೊಳಪಿತ್ತು. ಅಮ್ಮನ ಮರಣದ ನಂತರ ಅಪ್ಪಾಜಿಯವರು ಬದುಕುವ ಇಚ್ಛೆನೇ ಕಳೆದುಕೊಂಡಿದ್ದರು. ಇಂದು ಅಪ್ಪಾಜಿಯವರ ಜೀವನದಲ್ಲಿ ಒಂದು ಹೊಸ ಉತ್ಸಾಹ ಕಾಣುತ್ತಿತ್ತು. ಅಪ್ಪಾಜಿ, ನಾವೆಲ್ಲರೂ ಈಗ ಎಷ್ಟೊಂದು ತಿಂದಿದ್ದೇವೆಂದರೆ ಮತ್ತೆ ಲಂಚ್ ಮಾಡಲು ನಮ್ಮ ಹೊಟ್ಟೆಯಲ್ಲಿ ಈಗ ಜಾಗವೇ ಉಳಿದಿಲ್ಲ. ನೀವು ನಿಮ್ಮ ಸಾಮಾನುಗಳನ್ನು ಪ್ಯಾಕ್ ಮಾಡಿಕೊಳ್ಳಿ. ಇಂದು ನೀವು ನಮ್ಮ ಜೊತೆಗೆ ಮನೆಗೆ ಮರಳಿ ಬನ್ನಿ. ತಮ್ಮ ಮಗನ ಬಾಯಿಂದ ಈ ಮಾತನ್ನು ಕೇಳಿ ಇಲ್ಲಿಯವರೆಗೆ ಪಳಪಳ ಹೊಳೆಯುತ್ತಿದ್ದ ಅಪ್ಪಾಜಿಯವರು ಒಮ್ಮೆಲೆ ಆಕಸ್ಮಿಕವಾಗಿ ಗಂಭೀರವಾದರು. ಮತ್ತೆ ಹೇಳಿದರು, ಮಗ, ಸದ್ಯಕ್ಕೆ ನಾನು ಇಲ್ಲಿಂದ ಎಲ್ಲಿಗೂ ಹೋಗಲು ಬಯಸುವುದಿಲ್ಲ. ಅಪ್ಪಾಜಿ, ಈಗಲೂ ನಮ್ಮ ಮೇಲೆ ನಿಮಗೆ ಕೋಪ ಹೋಗಲಿಲ್ಲವೇ? ಇಲ್ಲ ಮಗ, ನನಗೆ ನಿನ್ನ ಮೇಲೆ ಯಾವುದೇ ಬೇಜಾರಿಲ್ಲ. ಆದರೆ ನನಗೆ ಇದು ಕೂಡ ಗೊತ್ತಿದೆ, ನಾನು ಅಲ್ಲಿ ಇರುವುದರಿಂದ ಸರಿತಾಳಿಗೆ ತುಂಬ ತೊಂದರೆಯಾಗುತ್ತದೆ. ಆ ದಿನ ಸೊಸೆಯು ಜಗಳವಾಡುತ್ತಾ ಮನೆಯನ್ನು ಬಿಟ್ಟು ತವರಿಗೆ ಹೋಗುವ ಧಮಕಿಯನ್ನು ಹಾಕಿದ್ದಳು. ಆ ದಿನವೇ ನನ್ನ ಹೃದಯ ನಡುಗಿ ಹೋಗಿತ್ತು. ಆ ದಿನ ನಾನು ಇದನ್ನು ನಿರ್ಧರಿಸಿದ್ದೆ. ಮನೆಯ ಸುಖ ಶಾಂತಿ ನೆಮ್ಮದಿಗಾಗಿ ಒಂದು ವೇಳೆ ಯಾರಾದರೂ ಮನೆ ಬಿಟ್ಟು ಹೋಗಬೇಕೆಂದರೆ ನಾನೇ ಮನೆ ಬಿಟ್ಟು ಹೋಗುತ್ತೇನೆ. ಸೊಸೆ ಮನೆ ಬಿಟ್ಟು ಹೋಗಬೇಕಾಗಿಲ್ಲ.
ಆದರೆ ಅಪ್ಪಾಜಿ, ನಿಮ್ಮಿಂದ ದೂರವಿರುವುದರ ನಷ್ಟವನ್ನು ನಾವು ಅನುಭವಿಸಿದ್ದೇವೆ. ದೊಡ್ಡವರ ಉಪಸ್ಥಿತಿಯು ಮನೆಯಲ್ಲಿ ಎಷ್ಟೊಂದು ಮಹತ್ವಪೂರ್ಣವಾಗಿರುತ್ತದೆ ಎಂದು ನಮಗೆ ಗೊತ್ತಾಗಿದೆ. ಇಂದಿನಿಂದ ನಾವು ನಿಮ್ಮ ಜೊತೆಗಿರಲು ಬಯಸುತ್ತೇವೆ ಎಂದು ರಾಕೇಶ್ ಹೇಳಿದನು. ಸರಿತಾಳ ಮುಖದಲ್ಲಿ ಪಶ್ಚಾತ್ತಾಪದ ಭಾವವಿತ್ತು. ಕಣ್ಣಿನಲ್ಲಿ ಕಣ್ಣೀರು ತುಂಬಿತ್ತು. ಕೈಜೋಡಿಸುತ್ತಾ ಹೇಳಿದಳು, ಅಪ್ಪಾಜಿ, ನಾನು ನಿಮಗೆ ಮಾತು ಕೊಡುತ್ತೇನೆ. ಮತ್ತೆಂದು ಮನೆ ಬಿಟ್ಟು ಹೋಗುವ ಮಾತನಾಡುವುದಿಲ್ಲ. ಇದನ್ನು ಕೇಳಿ ಸುಶೀಲ್ ಕುಮಾರ್ ಅವರು ಯೋಚನೆಯಲ್ಲಿ ಮುಳುಗಿದರು. ಮತ್ತೆ ಹೇಳಿದರು, ನಾನು ನಿಮ್ಮಿಬ್ಬರಲ್ಲಿ ಒಂದು ಮಾತನ್ನು ಹೇಳಲು ಬಯಸುತ್ತೇನೆ. ಆ ದಿನ ಸೊಸೆಯು ಸಿಟ್ಟಾಗಿ ನನ್ನನ್ನು ಬೈದಿದ್ದಳು. ಆ ಸಮಯದಲ್ಲಿ ನನ್ನ ಸ್ವಾಭಿಮಾನಕ್ಕೆ ತುಂಬ ಧಕ್ಕೆ ಮೂಡಿತ್ತು. ಆ ದಿನದಿಂದಲೇ ನಾನು ಆತ್ಮನಿರ್ಭರನಾಗಬೇಕೆಂದು ಅಂದುಕೊಂಡೆ. ಇಂತಹ ದೂರುಗಳನ್ನು ನಿವಾರಿಸಲು ನಾನೇ ಸ್ವತಃ ಅಡುಗೆ ಮಾಡುವುದನ್ನು ಕಲಿತುಕೊಂಡೆ. ಅಡುಗೆ ಮಾಡುವುದರ ಜೊತೆಗೆ ಕಸಗುಡಿಸುವುದು ಮತ್ತು ಬಟ್ಟೆ ತೊಳೆಯುವುದನ್ನು ಕೂಡ ಕಲಿತುಕೊಂಡಿದ್ದೇನೆ. ಈಗ ನಾನು ನಿನ್ನ ಮನೆಯ ಕೆಲಸದಲ್ಲೂ ಕೂಡ ಸಹಾಯ ಮಾಡುವಷ್ಟು ಪ್ರಬುದ್ಧನಾಗಿದ್ದೇನೆ. ಆದರೆ ಮಗಳೇ, ಯಾವಾಗಲೂ ಒಂದು ಮಾತನ್ನು ನೆನಪಿಟ್ಟುಕೋ, ಒಬ್ಬ ವಯಸ್ಸಾದ ತಂದೆ ಎಂದಿಗೂ ಭಾರವಾಗಿರುವುದಿಲ್ಲ. ಅಪ್ಪಾಜಿ, ನಾನು ಮಾಡಿದ ಆ ಕಾರ್ಯಕ್ಕೆ ನನಗೆ ತುಂಬ ನಾಚಿಕೆಯಾಗಿದೆ. ಇದಕ್ಕಾಗಿ ನೀವು ನನಗೆ ಯಾವ ಶಿಕ್ಷೆ ನೀಡುತ್ತೀರೋ ಅದು ನನಗೆ ಒಪ್ಪಿಗೆ ಇದೆ. ಈಗ ನೀವು ನಮ್ಮ ಜೊತೆ ನಮ್ಮ ಮನೆಗೆ ಮರಳಿ ಬನ್ನಿ. ಇದು ನಿಮ್ಮಲ್ಲಿ ನನ್ನ ವಿನಮ್ರ ಪ್ರಾರ್ಥನೆಯಾಗಿದೆ. ಇಷ್ಟು ಹೇಳಿ ಸರಿತಾ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಮತ್ತು ತನ್ನ ಮಾವನ ಕಾಲಿಗೆ ಬಿದ್ದಳು. ಅಳಬೇಡ ಮಗಳೇ, ತಪ್ಪು ಮನುಷ್ಯನಿಂದ ಮಾತ್ರ ಆಗುತ್ತದೆ. ನನಗೆ ಗೊತ್ತಿದೆ, ನಿಮ್ಮಿಬ್ಬರಿಗೂ ನಿಮ್ಮ ತಪ್ಪಿನ ಅರಿವಾಗಿದೆ. ಆದ್ದರಿಂದ ನಾನು ಈಗ ನಿಮ್ಮೊಂದಿಗೆ ಬರುವುದಿಲ್ಲ ಎಂದು ಹೇಳುವುದಿಲ್ಲ. ಇಷ್ಟು ಹೇಳುತ್ತಾ ಅಪ್ಪಾಜಿಯವರು ತಮ್ಮ ಸಾಮಾನನ್ನು ಪ್ಯಾಕ್ ಮಾಡಲು ಶುರು ಮಾಡಿದರು. ಸಂಜೆಯವರೆಗೆ ಅವರೆಲ್ಲರೂ ಮನೆಗೆ ಬಂದು ತಲುಪಿದರು. ಈಗ ಸರಿತಾಳು ತನ್ನ ಮನದಲ್ಲಿ ಪ್ರತಿಜ್ಞೆ ಮಾಡಿದಳು, ಇನ್ನು ಮುಂದೆ ಎಂದಿಗೂ ಅಪ್ಪಾಜಿಯವರಿಗೆ ದೂರು ನೀಡುವ ಅವಕಾಶವನ್ನು ನೀಡುವುದಿಲ್ಲ. ಈಗ ರಾಕೇಶ್ನಿಗೂ ಕೂಡ ಮನದಟ್ಟಾಗಿತ್ತು. ತನ್ನ ತಂದೆಯ ಜವಾಬ್ದಾರಿಯೂ ಕೂಡ ನನ್ನದಾಗಿದೆ. ಆದ್ದರಿಂದ ಇಂದು ಅವನು ಕೂಡ ಒಂದು ಗಟ್ಟಿಯಾದ ನಿರ್ಧಾರಕ್ಕೆ ಬಂದನು. ಇಂದಿನಿಂದ ತಾನು ತನ್ನ ತಂದೆಯ ಪೆನ್ಷನ್ ಹಣಕ್ಕೆ ಆಸೆ ಪಡುವುದಿಲ್ಲ. ತನ್ನ ಸಂಸಾರದ ಎಲ್ಲ ಜವಾಬ್ದಾರಿಯನ್ನು ಮತ್ತು ತನ್ನ ಅವಶ್ಯಕತೆಗಳನ್ನು ತಾನು ಸಂಪಾದಿಸಿದ ಹಣದಿಂದಲೇ ಪೂರೈಸಿಕೊಳ್ಳುತ್ತೇನೆ ಎಂದು ಶಪಥ ಮಾಡಿದನು. ಮಾರನೇ ದಿನ ಬೆಳಿಗ್ಗೆ ಅಪ್ಪಾಜಿಯವರು ವಾಕಿಂಗ್ ಮಾಡಲು ಪಾರ್ಕ್ಗೆ ಹೋಗಲು ತಯಾರಾದರು. ಆಗ ಅಪ್ಪಾಜಿ ನೋಡಿದರು, ತನ್ನ ಮಗ ಹಾಗೂ ಮೊಮ್ಮಗ ಇಬ್ಬರು ಸ್ಪೋರ್ಟ್ಸ್ ಶೂ ತೊಟ್ಟು ವಾಕಿಂಗ್ಗೆ ಹೊರಡಲು ತಯಾರಾಗಿದ್ದರು. ಅಜ್ಜ, ಇಂದಿನಿಂದ ನಾವು ಕೂಡ ಪಾರ್ಕ್ಗೆ ವಾಕಿಂಗ್ ಮಾಡಲು ಬರುತ್ತೇವೆ. ತನ್ನ ಮೊಮ್ಮಗನ ಬಾಯಿಂದ ಈ ಮಾತನ್ನು ಕೇಳಿ ಸುಶೀಲ್ ಕುಮಾರ್ ಅವರು ಇಂದು ತಮ್ಮನ್ನು ಸ್ವತಃ ಧನ್ಯರೆಂದು ಅಂದುಕೊಂಡರು. ಅವರ ಮುಖದ ಮೇಲೆ ಮುಗುಳು ನಗು ಮೂಡಿತು ಮತ್ತು ಅವರಲ್ಲಿ ಜೋಶ್ ಇನ್ನೂ ಹೆಚ್ಚಾಯಿತು. ಇಂದು ಅಡುಗೆ ಮನೆಯಲ್ಲಿ ಪನ್ನೀರ್ ಪಲ್ಯದ ಜೊತೆಗೆ ಸೋರೆಕಾಯಿ ಪಲ್ಯ ಕೂಡ ಮಾಡಲಾಗಿತ್ತು. ಇಂದು ಮನೆಯಲ್ಲಿ ಜಗಳ, ಕೂಗಾಟದ ಬದಲು ನಗುವಿನ ಕಲರವ ತುಂಬಿ ತುಳುಕುತ್ತಿತ್ತು. ವೀಕ್ಷಕರೇ, ಜನರು ಇದನ್ನು ಏಕೆ ಮರೆಯುತ್ತಾರೆ? ಮನೆಯಲ್ಲಿ ಹಿರಿಯರ ಉಪಸ್ಥಿತಿಯು ಸೂರ್ಯನಂತೆ ಪ್ರಕಾಶಮಾನವಾಗಿರುತ್ತದೆ. ಅವಶ್ಯವಾಗಿ ಸೂರ್ಯನು ಪ್ರಖರವಾಗಿರುತ್ತಾನೆ, ಆದರೆ ಅವನಿಲ್ಲದಿದ್ದರೆ ಕತ್ತಲು ಆವರಿಸುತ್ತದೆ. ವೀಕ್ಷಕರೇ, ನಿಮಗೆ ಈ ಕತೆ ಹೇಗೆ ಅನಿಸಿತು? ಲೈಕ್ ಹಾಗೂ ಕಮೆಂಟ್ ಮಾಡಿ ಅವಶ್ಯವಾಗಿ ತಿಳಿಸಿ. ಚಾನಲನ್ನು ಅವಶ್ಯವಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.